ಅಂಜಲಿ 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 ನೀನಿಲ್ಲ ಅಂದಿದ್ರೆ ಅಮ್ಮ ನನ್ನೇ ಮುದ್ದು ಮಾಡ್ತಿದ್ಲು. ಅಮ್ಮ ನನ್ನ ಮರ್ತೇ ಬಿಟ್ಟಿದ್ದಾಳೆ. ಕೆಟ್ಟವಳು ನೀನು. ನಗು 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 ಟನ್ 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 ಆಟ ಆಡೋದು ಆಡಬಾರ್ದು. ಯಾರು ಡಬ್ಬ ಎಲ್ಲೋ ನೋಡ್ದಾಗಿದೆಯಲ್ಲ. ಹಾ, ಅಮ್ಮ ಇದ್ರಲ್ಲಿ ಎಳ್ಳುಂಡ ಹಾಕಿರ್ತಿದ್ಲು. ಅಮ್ಮ ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಎಳ್ಳುಂಡನ ಕತ್ತಿದ್ನ ಜ್ಞಾಪಕ ಬರ್ತಿದ್ಯಾ? ನಾನು ಎಳ್ಳುಂಡನ ಕತ್ತಿಂದೆ ಅಂತ ಕೋಪನಾ? ಇಲ್ಲಮ್ಮ, ನಾನು ನಿನಗೆ ಜ್ಞಾಪಕನೇ ಇಲ್ಲ. ನೀನನ್ನ ಮರ್ತ್ಬಿಟ್ಟಿದ್ಯಾ. ನಾನು ನಿನಗೆ ಜ್ಞಾಪಕ ಇಲ್ಲ ಅಂದಮೇಲೆ ನಾನು ಕದ್ದು ಎಳ್ಳುಂಡ ತಿಂದಿದ್ದನ್ನ ನಿನಗೆ ಜ್ಞಾಪಕ ಬರುತ್ತೆ? ಅಮ್ಮ, ನೀನು ಎಷ್ಟು ಕರೆದ್ರು ಯಾಕಮ್ಮ ಮಾತಾಡ್ತಿಲ್ಲ? ಅಮ್ಮ, ನಾನು ಯಾಕಮ್ಮ ಮರ್ತ್ಬಿಟ್ಟೆ? ಗಣೇಶ, ತುಂಬಾ ಆಸೆ ಆಗ್ತಿದೆ. ಒಂದೇ ಒಂದು ಎಳ್ಳುಂಡೆ ತಗೊಂತೀನಿ, ಪ್ಲೀಸ್. ಬೇಜಾರು ಮಾಡ್ಕೋಬೇಡ. ಎಲ್ಲಿ ಹೋದ್ಲಪ್ಪ ಈ ಹುಡುಗಿ? ಒಂದು ಹಿಡಿಯೋದೇ ಕಷ್ಟ. ಅತ್ತೆ, ವಿದ್ಯಾ, ಎಲ್ರು ಬೇಗ ಬೇಗ ಬನ್ನಿ. ನಮ್ಮನೆ ಉಂಡೆ ಕಳ್ಳಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿದ್ದಾಳೆ. ಏನಾಯ್ತದ್ಕೆ? ವಿದ್ಯಾ, ದೇವ್ರ ಮುಂದೆ ಇಟ್ಟಿರೋ ಉಂಡೆನ ಕದಿಯಕ್ ಹೋಗಿ ನಮ್ಮನೆ ಕಳ್ಳಿ ಸಿಕ್ಕಾಕೊಂಡ್ಬಿದ್ದಾಳೆ. ನೋಡಿಲಿ. ಅಚ್ಚಚ್ಚೋ, ನಮ್ಮ ಮಂಜು ಉಂಡೆ ಕಳ್ಳಿ ಆಗ್ತಾಳೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲಪ್ಪ. ಇಲ್ಲ, ನಾ ಕಳ್ಳಿ ಅಲ್ಲ. ನನಗೆ ಉಂಡೆ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ತಗೊಂಡೆ. ಇಷ್ಟ ಆಯ್ತು ಅಂತ ತಗೊಂಡ್ಬಿಡದ? ಅಮ್ಮನ್ ಕೇಳ್ಬೇಕು ತಾನೆ? ನಿನಗೆ ಇಷ್ಟ ಆದ್ರೆ ನಿಮ್ಮ ಅಮ್ಮನ್ ಕೇಳ್ತೀಯಾ? ನೀನ್ ಕೇಳಕ್ಕೆ ನಿಮ್ಮ ಅಮ್ಮನೇ ಇಲ್ವಲ್ಲ. ನಾನು ಗಣೇಶನ್ ಕೇಳಿ ತಗೊಂಡಿರೋದು. ನನ್ನೇ ಕಳ್ಳಿ ಅಂತೀರಾ? ನಂಗೆ ಉಂಡನ ಬೇಡ. ಅಯ್ಯೋ, ಹೋಗ್ಲಿ ಬಿಡಿ. ಅದ್ಕೆ ಏನೋ ಇಷ್ಟಪಟ್ಟು ಉಂಡೆ ತಗೊಂಡಿದ್ದಾಳೆ. ಈಗ ನೋಡಿ, ಅವಮಾನ ಆಯ್ತು ನಮ್ಮ ಪುಟ್ಟಿಗೆ. ಅಂಜು, ಸಾರಿ ಕಣೆ, ನೀನು ಗಣೇಶನ್ ಕೇಳಿ ತಗೊಂಡಿದ್ಯಾ ಅಂತ ನನಗೆ ಗೊತ್ತಾಗ್ಲಿಲ್ಲ. ಸಾರಿ ಪುಟ್ಟ. ಅಮ್ಮ ತಮಾಷೆ ಮಾಡಿದ್ದು ಕಣೋ. ನೀನ್ ವೆರಿ ವೆರಿ ಗುಡ್ ಗರ್ಲ್ ಅಂತ ನಮ್ಗೆಲ್ರಿಗೂ ಗೊತ್ತು. ಅಂಜು, ಅಲ್ಲಿರೋ ಅಷ್ಟು ಉಂಡೆನು ನಿನಗೆ ಕೊಡ್ತೀನಿ. ಮುಖ ಮಾಡ್ಕೊಂಡಿರ್ಬೇಡ, ಸರಿನಾ? ಏನ್ ಬೇಕಾಗಿಲ್ಲ, ಎಲ್ಲ ನೀವೇ ತಿನ್ಕೊಳ್ಳಿ. ನೀವೆಲ್ಲ ಕೆಟ್ಟವರು. ಅಯ್ಯೋ, ಬಾಯ್. ಈಗ ನೋಡು, ಅಮ್ಮನ ಮೇಲೆ ಬೇಜಾರು ಮಾಡ್ಕೋಬೇಡ. ನಾನೀಗ ರವೆ ಉಂಡೆ ಮಾಡ್ಕೊಡ್ತೀನಿ, ಓಕೆನಾ? ಕಮ್, ಲೆಟ್ಸ್ ಗೋ.
ಮರ್ತಿದ್ಯಾ? ನಾನು ನಾಪ್ಕೋಕ್ ಬಂದ್ರೆ ನೀನು ಅಳ್ಬೇಕು. ಎಲ್ಲರೂ ಮರೆತ್ರು ಬೇಜಾರಿಲ್ಲ, ಆದ್ರೆ ನೀನು ನನ್ನ ಮರ್ತು ಬಿಟ್ಟಿಯಾ? ನೀನು ನನಗೆ ಬೇಡ, ಹೋಗು. ಶಾಂತ, ಇದೇನಮ್ಮ ಕೈಯಲ್ಲಿ ಬಾಟ್ಲು ಹಿಡ್ಕೊಂಡು ಹೀಗೆ ಅಳ್ತಾ ಕೂತಿದೀಯಾ? ಅತ್ತೆ, ಅಂಜು ಉಂಡೆ ತಗೊಂಡಿದ್ದು, ನಾನು ಅವಳನ್ನ ಕಳ್ಳಿ ಅಂತ ಹಿಡ್ಕೊಂಡಿದ್ದು ಎಲ್ಲ ನೆನಪಾಯ್ತು ಅತ್ತೆ. ಅಲ್ಲಮ್ಮ, ಹೀಗೆ ಹತ್ತು ಕರೆದು ಮಾಡ್ತಾ ಇದ್ರೆ ಏನು ಪ್ರಯೋಜನ? ಅವಳು ಮತ್ತೆ ವಾಪಸ್ ಬರ್ತಾಳ? ನಿನಗೂ ನೆಮ್ಮದಿ ಇಲ್ಲ, ಅದಕ್ಕೂ ನೆಮ್ಮದಿ ಇಲ್ಲ. ಹೀಗೊಬ್ಬಳೇ ಕೂತ್ಕೊಂಡು ಅಳ್ತಾ ಇದ್ದರೆ ನೆನಪುಗಳು ಬರ್ತಾನೆ ಇರುತ್ತೆ. ನೋಡು, ದೇವ್ರ ಮನೆ ಪೂಜೆ ಸಾಮಗ್ರಿ ಸಿಗ್ತಾ ಇಲ್ಲ. ಮೊದಲು ಅದು ಎಲ್ಲಿದೆ ಅಂತ ಹೋಗಿ ಹುಡುಕಮ್ಮ. ಎಲ್ಲರೂ ಒಬ್ಬೊಬ್ಬರಿಗೆ ಹೇಳ್ಕೊಂಡು ಸಮಾಧಾನ ಮಾಡ್ಕೊಳ್ಳೋದೇ ಆಗಿದೆ. ಆದರೆ ಆ ಮಗುನ ಮರೆಯೋಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಮ್ಮ ಅದೃಷ್ಟ, ದೇವರು ಇನ್ನೊಂದು ಮಗುನ ಕೊಟ್ಟ. ಇಲ್ಲ ಅಂದಿದ್ರೆ ನಾವು ಅಂಜಲಿನ ಮರೆಯೋಕೆ ಆಗ್ತಾನೇ ಇರಲಿಲ್ಲ. ನೋಡು, ಯಾವುದೇ ಕಾರಣಕ್ಕೂ ಈ ರೂಮ್ನ ಮಾತ್ರ ನಾನು ಬಿಟ್ಕೊಡೋದೇ ಇಲ್ಲ. ಹಲೋ, ಬಿಟ್ಕೊಡಲ್ಲ ಅನ್ನಕ್ಕೆ ನೀನೇ ಅವಳು. ನಾನು ಈಗಲೇ ಈ ರೂಮ್ನ ಆಕ್ಯುಪೈ ಮಾಡ್ಕೊತೀನಿ. ನೀನು ಈ ರೂಮ್ ಆಕ್ಯುಪೈ ಮಾಡ್ಕೋತೀಯಾ? ಹೇಗೆ ಮಾಡ್ಕೋತೀಯೋ ನಾನು ನೋಡ್ತೀನಿ. ನೀನು ಯಾವುದೇ ಕಾರಣಕ್ಕೂ ಈ ರೂಮ್ ಒಳಗೆ ಬರಕ್ಕೆ ಚಾನ್ಸೇ ಇಲ್ಲ. ಯಾರು ಬಂದು ಹೇಳಿದ್ರು ನಾನು ಬಿಟ್ಕೊಡಲ್ಲ ಕಣೋ. ನೀನೇನು ಹೇಳ್ತಿದ್ದೆ? ಫಸ್ಟ್ ಬರಿಂದ ಜಂಪ್ ಮಾಡ್ತೀನಿ, ಬಂಗಿ ಜಂಪ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ತಾನೇ? ಆಡ್ಕೋಬೇಡ ನೀನು ನನ್ನನ್ನು. ನಾನು ಸ್ಕೈ ಡೈವಿಂಗ್ ಬೇಕಾದರೂ ಮಾಡ್ತೀನಿ. ನಿನ್ನ ಥರ ಪುಕ್ಲಿ ಅಲ್ಲ ನಾನು, ಅರ್ಥ ಆಯ್ತಾ? ಈಗ ಸದ್ಯಕ್ಕೆ ಈ ರೂಮ್ ನಂದು. ಹೇಗಿರ್ತಿ ಅಂತ ನಾನು ನೋಡ್ತೀನಿ. ಸ್ಟೋರ್ ರೂಮಲ್ಲಿರೋ ಕಸ ಗುಜರೋ ಟೈಮ್ನಲ್ಲಿ ತಂದು ನಿನ್ನ ರೂಮಲ್ಲೇ ಹಾಕ್ತೀನಿ. ನೋಡು, ಸುಮ್ಮನೆ ನನಗೆ ಸಿಟ್ಟು ಬರೆಸ್ಬೇಡ. ಸಿಟ್ಟು ಬಂದರೆ ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ? ನಿನ್ನ ಕತೆ ಬುಗ್ಗಳೆಲ್ಲ ಹರಿದು ಚಿಂದಿ ಚಿತ್ರಾನ್ನ ಮಾಡ್ತೀನಿ. ನಾನು ನಿನ್ನ ಲಿಫ್ಟಿಗೂ ಸೆಂಟ್ ಬಾಟ್ಲಿಗೆಲ್ಲ ಗಂಜಾ ತಂದು ಹಾಕ್ತೀನಿ, ರೂಮಲ್ಲಿ ಸಗಣಿ ಹಾಕ್ತೀನಿ. ನನ್ನ ರೂಮ್ಗೆ ಸಗಣಿ ಹಾಕ್ತೀಯಾ? ಹಾಕು ಹಾಕು. ಅದೇ ಸಗಣಿ ತಗೊಂಡು ನಿನ್ನ ಮುಖ ತುಂಬ ರಪ ರಪ ಅಂತ ಬೆರಣಿ ತಡ್ತೀನಿ. ನೀವಿಬ್ರು ಜಗಳ ಆಡೋದು ನೋಡ್ದೆ ಎಷ್ಟೊಂದು ದಿನ ಆಗೋಯ್ತು. ನಾನು ನಿಮ್ಮ ಕಣ್ಣಿಗೆ ಬಿದ್ದಿದ್ದಿದ್ರೆ ಅಂಜು ಇದು ನೋಡು ಸರಿನಾ ಅಂತ ನೀವಿಬ್ರು ನನಗೆ ಕೇಳ್ತಿದ್ರೆ ನಾನು ನಿಮ್ಮಿಬ್ಬರಿಗೂ ಹುಷಾರ್ ಮಾಡಿ ಜಗಳನ ನಿಲ್ಲಿಸ್ತಿದ್ದೆ. ನೀವೆಲ್ಲ ನನ್ನ ಮರ್ತು ಬಿಟ್ಟಿದ್ದೀರಿ. ಅದಕ್ಕೆ ನಾನು ಗಣೇಶನ್ ಕೇಳ್ಕೊಂಡು ನಿಮ್ಮ ಕಣ್ಣಿಗೆ ಯಾರಿಗೂ ಕಾಣಿಸ್ತಾ ಇರೋಂಗಿದ್ದೀನಿ. ನೀವು ಏನು ಬೇಕಾರ ಮಾಡ್ಕೊಳ್ಳಿ. ಇಷ್ಟೇ ಇಷ್ಟು ನಂಗೆ ಬೇಡ. ನೀನು ಇಷ್ಟೇ ಉದ್ದ ಇರ್ತೀಯ, ನಿನ್ನ ಕೂದಲು ಇಷ್ಟೇ ಉದ್ದ ಇರುತ್ತೆ. ಇಷ್ಟಿಷ್ಟು ಉದ್ದ ಕೂದಲು ಬೇಕು ತಾನೆ ನಿಂಗೆ? ಅಜ್ಜು!
ಅರೆ ನೀನು ಮರ್ತಿಲ್ವಾ ಅಮ್ಮ? ಅಮ್ಮ ನೀನು ಇಲ್ಲೇ ಕೂತ್ಕೊಂಡು ಅಂಜಲಿಕಂದ ಊಟ ಮಾಡು ಬಾ ಅಂತ ಕರೀತಿದ್ದೆ. ಎಲ್ಲಿ ನೋಡ್ತಿದ್ಯಮ್ಮ? ನಾನು ಇಲ್ಲೇ ತಾನೆ. ಅದಕ್ಕೆ ಏನಾಯ್ತು? ಅದಕ್ಕೆ ಇಲ್ಲ, ಸ್ವಲ್ಪ ತಲೆ ಸುತ್ತೆ. ಮಗುನ್ ಕೊಡಿ. ಬಾರು ಚಿನ್ನ. ಇಲ್ಲ ಬೇಕು. ಅಮ್ಮ ನನ್ನ ಮುದ್ದು ಮಾಡಮ್ಮ. ಅದಕ್ಕೆ ಕೊಡಿ ಮಗು, ನಾನು ಸಮಾಧಾನ ಮಾಡ್ತೀನಿ. ಮುದ್ದು ಅಮ್ಮಗೆ ಜ್ವರ ಬಂದಿದೆ. 2 ದಿನ ಆದ್ಮೇಲೆ ನಿನ್ನ ಎತ್ಕೋತಾರೆ, ಓಕೆನಾ? ಸುಮ್ಮನಿರು. ಅತ್ತೆ ನಾನು ಎತ್ಕೊಂಡು ಎಷ್ಟೊಂದು ದಿನ ಆಯ್ತು. ನಾನು ಎತ್ಕೊಂಡು ಮುದ್ದು ಮಾಡಿ. ಪುಟಿ ಈ ಅತ್ತೆನ ಸ್ವಲ್ಪ ಸಹಿಸ್ಕೋ, ಹಂಗೆ ಚೆನ್ನಾಗಿ ಕಾಟ ಕೊಡು ಆಯ್ತಾ? ಚಿಕ್ಕಪ್ಪ ನೀವಾದ್ರೂ ಎತ್ಕೊಂಡು ನನ್ನ ಕೂಸು ಮಾಡಿ. ಸಂಜು ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಅನ್ಸುತ್ತೆ. ನಿದ್ದೆ ಮಾಡೋದು ಸರಿ ಹೋಗ್ತಾಳೆ. ಎಲ್ಲಿ ಬಾಯಿಲಿ ಬಾ ಮರಿ, ಇಲ್ಲಿ ಬಾಮ ಬಾಬಾ ಬಾಬಾ ಓನ್ ಮರಿ ಹಾಕಲ್ತಾ ಇದೆಯಾ? ಗಿಲಿ 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 ಗಿಲಿ. ಏನ್ ಮಾಡ್ತಾ ಇದೀಯ ನೀನು? ಮಗು ಇರೋದ್ ಕಾಣಿಸ್ತಾ ಇಲ್ವಾ? ಧೂಳಿದ್ರೆ ಮಗುಗೆ ಅಲರ್ಜಿ ಆಗುತ್ತೆ. ಮೊದ್ಲು ಹೋಗಿ ರೂಮ್ಗಳನ್ನ ಕ್ಲೀನ್ ಮಾಡು. ಸರಿ. ಬುಕ್ನ ಓದ್ಬಿಟ್ಟು ಸರಿಯಾಗಿ ಇಡಕ್ಕೂ ಆಗಲ್ಲ. ಥೋ ಅಮ್ಮ, ಅಯ್ಯೋ ಅಮ್ಮ. ಏನಾಯ್ತು ಅಮರ್? ಯಾಕೆ ಹೀಗೆ ಕಿರ್ಸ್ತಾ ಇದೀಯ? ಅಣ್ಣ ಏನಾಯ್ತು? ಹಲ್ಲಿ ಹಲ್ಲಿ. ಆಹಾ, ಏನ್ ಗಂಡ್ಸೋ ನೀನು. ಈಗಿನ ಕಾಲದಲ್ಲಿ ಹುಡುಗಿರೇ ಹಲ್ಲಿ ಜಿರ್ಲೆನೆಲ್ಲ ನೋಡಿ ಹೆದರ್ಕೊಳ್ಳಲ್ಲ. ಚಿಕ್ಕ ಮಗು ತರ ಹಲ್ಲಿ ಹಲ್ಲಿ ಅಂತ ಹೆದರ್ಕೋತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಸರಿಯಾಗಿ ಹೇಳ್ದೆ ಅತ್ತೆ. ಏಯ್ ಬಾಯಿ ಮುಚ್ಚ ಸಾಕು. ಏನ್ ಮಹಾ ಧೈರ್ಯವಂತೆ ಇವಳು. ನಿನ್ ಮೇಲೆ ಹಲ್ಲಿ ಹಾಕ್ತೀನಿ, ಗೊತ್ತಾಗತ್ತೆ ನಿನ್ ಧೈರ್ಯ ಎಷ್ಟು ಅಂತ. ಆಹಾ, ನೀನು ಈ ಹಲ್ಲಿ ಎತ್ತಿ ಅವಳ ಮೇಲೆ ಹಾಕ್ತೀಯಾ? ನಿನಗಷ್ಟು ಧೈರ್ಯ ಇದ್ದಿದ್ರೆ ನೀನು ಯಾಕೆ ಹೆದರ್ಕೋತಾ ಇದ್ದೆ? ಅತ್ತೆ ನಂಗೂ ನಿಂಗೂ ತುಂಬಾ ಧೈರ್ಯ ಇದೆಯಲ್ಲ, ಈ ಹಲ್ಲಿನ ಎತ್ತಿ ನಿಮ್ಮ ಮೈ ಮೇಲೆ ಬಿಡ್ಲಾ? ಬೇಡ. ಅಂಜು ಬೇಡ ಅಂಜು, ಪ್ಲೀಸ್. ಆಹಾ, ಏನ್ ತಂಗಿನಪ್ಪ, ಎದ್ರ ಪುಕ್ಲಿ ಎದ್ದು ಬಿದ್ದು ಓಡ್ತಿದ್ದಾಳೆ. ನನ್ನ ಆಡ್ಕೊಳಕ್ ಬಂದ್ಬಿಟ್ಲು. ಅಂಜು ಪುಟ, ಏನ್ ಮಾಡ್ತಾ ಇದೀಯ ನೀನು? ಎಸಿ ಅದನ್ನ ಎಸಿ ಅಮ್ಮ. ಅಯ್ಯೋ ದೊಡ್ಡಮ್ಮ, ಇದೇನು ಮಾಡಲ್ಲ, ಬೇಕಾದ್ರೆ ನೀವೇ
ಅಯ್ಯೋ ಹೆದರ್ಕೊಂಡ್ರಾ? ಇದು ಪ್ಲಾಸ್ಟಿಕ್ದು. ಪ್ಲಾಸ್ಟಿಕ್ದಾ? ಕಳ್ಳಿ. ಚಿಕ್ಕಪ್ಪನ ಹೆದರ್ಸಕ್ಕೆ ನಾನೇ ಬುಕ್ಕಲ್ಲಿಟ್ಟಿದ್ದು. ಇಷ್ಟು ದಿನ ಭೂತ ಅಂತ ಮುಖಕ್ಕೆ ಏನೇನೋ ಬಣ್ಣ ಮೆತ್ಕೊಂಡು ಹೆದರ್ಸ್ತಾ ಇದ್ದೆ. ಈಗ ಹಲ್ಲಿ ಜಿರ್ಲೆ ಹಿಡ್ಕೊಂಡು ಹೆದರ್ಸಕ್ಕೆ ಶುರು ಮಾಡಿದ್ಯಾ? ಚಿಕ್ಕಪ್ಪ ನಿನ್ ಜೊತೆ ಹಲ್ಲಿ ಬಿಡ್ಲಾ? ಅಯ್ಯೋ ನಿನ್ನ ಈ ಐಸ್ ಕ್ರೀಮ್ ಚಿಕ್ಕಪ್ಪನೇ ಎದುರಿಸ್ತೀಯಾ? ಮಾಡ್ತೀನಿ ನೋಡಿ. ನನ್ನ ಮುದ್ದು ಬಂಗಾರಿ. ಅಣ್ಣ ಈ ರೂಮಲ್ಲಿ ವೆಂಟಿಲೇಷನ್ ಚೆನ್ನಾಗಿದೆ, ನಾವಿಲ್ಲೇ ಇದ್ಬಿಡ್ತೀವಿ. ಹೌದು ವಿವೇಕ್, ಹಳೆ ರೂಮಲ್ಲಿ ಇದ್ರೆ ಪದೇ ಪದೇ ಹಳೆ ನೆನಪುಗಳೇ ಕಾಡ್ತಾ ಇರುತ್ತೆ. ಇಟ್ಸ್ ಬೆಟರ್ ಯು ಚೇಂಜ್ ಹಿಯರ್. ಇವತ್ತಿಂದ ಎಲ್ಲ ಫ್ರೆಶ್ ಆಗಿರಬೇಕು, ಎಲ್ಲ ಹೊಸದಾಗಿರಬೇಕು. ಯು ಆರ್ ರೈಟ್ ಅಣ್ಣ. ಮಾಯಾಗಿ ಹೇಳಿ ಮೊದಲು ಈ ರೂಮ್ ಕ್ಲೀನ್ ಮಾಡಿಸ್ಬೇಕು. ಅಪ್ಪ ರೂಮ್ ಕ್ಲೀನ್ ಮಾಡಕ್ಕೆ ಅಕ್ಕ ಇರ್ಬೇಕು, ನಾನೇ ಮಾಡ್ತೀನಿ. ನಾನು ಮ್ಯಾಜಿಕ್ ಮಾಡ್ತೀನಿ. ಮ್ಯಾಜಿಕ್ ಮಾಡಿ ರೂಮ್ ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ, ಗೊತ್ತಾ? ಸರಿ, ನಾನು ಮಾಯಾಗಿ ಹೇಳ್ತೀನಿ, ನೀನು ನಿನ್ನ ಲಗೇಜು ಮಗು ಬಿಲಾಂಗಿಂಗ್ಸು ಎಲ್ಲ ಇಲ್ಲಿಗೆ ತರೋ ವ್ಯವಸ್ಥೆ ಮಾಡ್ಕೊ. ಅವಳು ನನ್ನ ರೂಮ್ ಕ್ಲೀನ್ ಮಾಡಿದಂತ ನೋಡಬೇಕು. ಮಾಯಾ, ಅಯ್ಯೋ ದೊಡ್ಡಪ್ಪ, ನಾನು ಮ್ಯಾಜಿಕ್ ಮಾಡಿ ರೂಮ್ನ ಕ್ಲೀನ್ ಮಾಡ್ತೀನಿ ಅನ್ನಲ್ಲ, ಮತ್ತ್ಯಾಕೆ ಅಕ್ಕನ ಕರೆಯಕ್ ಹೋದ್ರಿ? ಅಯ್ಯೋ ಅಪ್ಪ, ನಾನು ಕ್ಲೀನ್ ಮಾಡ್ತೇನೆ ಬಿಡಿ. ಅಸ್ಪುಸ್ ಲಿಂಬು ಜ್ಯೂಸ್ ಬೇಡಪ್ಪ. ನಾನು ಮ್ಯಾಜಿಕ್ ಮಾಡಿದ್ರೆ ಎಲ್ಲರೂ ಭೂತ ಅಂತ ಅನ್ಕೊಂಡ್ಬಿಡ್ತಾರೆ. ನಾನು ಮ್ಯಾಜಿಕ್ ಮಾಡೋದು ಬೇಡ. ಪರ್ಕೆ ತಗೊಂಡು ನಾನೇ ರೂಮ್ನ ಕ್ಲೀನ್ ಮಾಡ್ತೀನಿ. ದೊಡ್ಡದಾಗಿ ಹೇಳ್ಬಿಟ್ಲು, ಅಲರ್ಜಿ ಆಗುತ್ತಂತೆ, ಅಲರ್ಜಿ. ಇವ್ರಿಗಿನ್ನೂ ಗೊತ್ತಿಲ್ಲ, ಬರೀ ಧೂಳಿಂದ ಅಲ್ಲ, ನನ್ನ ನೆರಳು ಬಿದ್ದರೂ ಅಲರ್ಜಿ ಆಗುತ್ತೆ ಅಂತ. ಇವ್ರಿಗೆಲ್ಲ ತೋರಿಸ್ತೀನಿ ನಾನು ಯಾರು ಅಂತ. ಹಾಳಾದ್ದು ಪರ್ಕೆ ಹಿಡಿಯೋಂಗಾಗಿದೆ. ಅಮ್ಮ ಪರ್ಕೆ ಎಲ್ಲಿಟ್ಟಿದ್ದಾಳೆ? ಅಮ್ಮನ್ನ ಕೇಳೋಣ ಅಂದ್ರೆ ಅಮ್ಮ ಮನೆ ಬಿಟ್ಟು ಹೋಗಿದ್ದಾಳೆ. ಏನ್ ಮಾಡೋದೀಗ? ಅಕ್ಕ ಪರ್ಕೆ ಕೊಡು, ನಾನು ರೂಮ್ ಕ್ಲೀನ್ ಮಾಡಬೇಕು. ಅಯ್ಯೋ, ನಿನ್ಗೆ ಆಯ್ತಿರೋದು ಕಿವಿ ಕೈತಲ್ವಾ? ಅಯ್ಯಯ್ಯೋ, ನಾನು ನಿಂತಿದ್ರೆ ಕಣ್ ಕಾಣಿಸಲ್ವಾ? ನನ್ನ ಮೈ ಮೇಲೆಲ್ಲ ನೀರು ಹಾರಿಸ್ತಿದ್ಯಲ್ಲ. ನಾನು ಪುಟ್ಟೋಳು, ನನಗೆ ಶೀತನರ ಆದ್ರೆ ಏನ್ ಮಾಡೋದು? ಕೊಡು ಪರ್ಕೆನ. ಅಯ್ಯಯ್ಯೋ, ಇದೇನಪ್ಪ, ಈ ಅಕ್ಕ ಪರ್ಕೆನೆ ಕೊಟ್ಟಿಲ್ಲ. ನಾನು ಎಸ್ಕೊಂತೀನಿ. ಬೇಡಪ್ಪ, ಪರ್ಕೆನ ಕಿತ್ಕೊಳೋದು ಬೇಡ. ಈ ಅಕ್ಕ ಆಮೇಲೆ ಜೋರಾಗಿ ಭೂತ ಅಂತ ಕಿರ್ಚ್ಕೊಂಡ್ಬಿಟ್ರೆ ಮನೋರೆಲ್ಲ ಹೆದರ್ಕೊಂಡ್ಬಿಡ್ತಾರೆ. ಏನ್ ಮಾಡೋದೀಗ? ಏಯ್ ಮಾಯಾ, ನನ್ನ ರೂಮ್ ಕ್ಲೀನ್ ಮಾಡಿದ್ದಾಯ್ತಾ? ಅಯ್ಯಯ್ಯೋ, ದೊಡ್ಡಪ್ಪ ಬಿದಕ್ತಿದ್ರೆ ನೀರ ನಿನ್ನ ಆರೋಗ್ಯ ಪ್ಲೀಸ್ ಪ್ಲೀಸ್. ಯಜಮಾನ್ರೆ, ಮನೆ ಕ್ಲೀನ್ ಮಾಡ್ತಾ ಇದ್ದೆ, ನೆಲ ಒದ್ದೆ ಇತ್ತು, ಹಾಗಾಗಿ ಜಾರ್ಬಿಟ್ರಿ. ನೋಡ್ಕೊಂಡ್ ಬರೋದಲ್ವಾ? ಹೌದು, ನನ್ಗೆ ಗೊತ್ತಾಗ್ಲಿಲ್ಲ. ಸದ್ಯ ಬೀಳ್ಲಿಲ್ವಲ್ಲ? ಅರೆ, ಇಲ್ಲಿದ್ದ ನೀರೆಲ್ಲೋಯ್ತು? ಎಲ್ಲ ಡ್ರೈ ಆಗಿದೆಯಲ್ಲ? ಅಯ್ಯೋ ದೊಡ್ಡಪ್ಪ, ಅದು ನಾನ್ ಮ್ಯಾಜಿಕ್ ಮಾಡಿದ್ದು. ಹಲೋ, ಹಾಂ ಹೇಳಿ. ಬೇರೆ ಪರ್ಕೆ ಸಿಗುತ್ತಾ? ಹುಡುಕ್ತೀನಿ.
ಆಶ್ಚರ್ಯವಾಗಿದೆಯಲ್ಲ, ಇಲ್ಲಿದ್ದಿದ್ದ ನೀರೆಲ್ಲ ಎಲ್ಲೋಯ್ತು?